ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರು ಚೀನಾ ರಾಮು ಅವರು ಫೋನ್ಗೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ರಾಮು ಸರ್. ನಮಸ್ತೆ. ನಮಸ್ತೆ ಸರ್, ಏನು ಇವರು ಗುತ್ತಿಗೆದಾರರ ಬಿಲ್ ಅನ್ನೇನು ಬಾಕಿ ಉಳಿಸಿಕೊಂಡಿದ್ದಾರೆ, ಇನ್ನೂ ಕೂಡ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಇವ್ ಸರ್ಕಾರ ನಡೆಸಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಕ್ ದುಡ್ಡಿಗ್ಲಿಲ್ಲ, ಅವ್ರ ಅಧಿಕಾರ ಮುಂದುವರ್ಸಕ್ಕೂ ದುಡ್ಡಿಗ್ಲಿಲ್ಲ, ಎಲ್ಲ ಮೋಸ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇವರು ಎಷ್ಟರ ಮಟ್ಟಿಗೆ ಗುತ್ತಿಗೆದಾರಕ್ಕೆ ದುಡ್ಡು ಕೊಡ್ತಾರೆ? ಗುತ್ತಿಗೆದಾರರದು ಅವ್ರದ್ದು ಒಂದಷ್ಟು ಗೋಲ್ಮಾಲು, ಆ ಗೋಲ್ಮಾಲ್ ಕೆಲಸ ಮಾಡಿದಾರೆ. ಅವ್ರು ಧೈರ್ಯವಾಗಿ ಕೇಳಕ್ ಆಗಲ್ಲ. ಅವ್ರು ಹೋರಾಟ ಮಾಡ್ತೀನಿ ಅಂತಾರೆ, ಮತ್ತೆ ಸುಮ್ನೆ ತೆಪ್ಪಗಾಗ್ತಾರೆ. ಅವ್ರು ಧೈರ್ಯ ಮಾಡ್ಬೇಕು. ಹೌದು, ಅವ್ರು ಧೈರ್ಯ ಮಾಡದೇ ಇದ್ರೆ ಹೋರಾಟ ಮಾಡ್ಲಿ. ತಪ್ಪು ಮಾಡಿದ್ದಾರೆ ಹುಡುಕಿ ಕೇಳಲಿ, ಕೇಳಲ್ಲ. ಗುತ್ತಿಗೆದಾರ ಹಣ ಸಿಗ್ಬೇಕಾದ್ರೆ ಹೆಂಗ್ ಸಿಗ್ತದ? ಅದು ಹೋರಾಟಕ್ಕೆ ಒಂದ್ ದಾರಿ ಬೇಕಲ್ಲ. ಹಂಗಾಗಿ ಸರ್ಕಾರ ದಿವಾಳಿದಿದೆ. ದಿವಾಳಿ ಸರ್ಕಾರಕ್ಕೆ ಏನು ಉತ್ತರ ಕೊಡೋದು? ಆಮೇಲೆ ಸರ್ಕಾರದಲ್ಲಿ ಈಗ ಉಪಮುಖ್ಯಮಂತ್ರಿದು ಒಂದು ದಾರಿ, ಮುಖ್ಯಮಂತ್ರಿದು ಒಂದು ದಾರಿ. ಉಪಮುಖ್ಯಮಂತ್ರಿಗೆ ಈಗ ಬಿಲ್ ಪಾಸ್ ಮಾಡಿದ್ರೆ ಉಪಮುಖ್ಯಮಂತ್ರಿಗಳಿಗೆ ಕಮಿಷನ್ ಹೋಗುತ್ತೆ ಅಥವಾ ಚೀಫ್ ಮಿನಿಸ್ಟರ್ ಕಮಿಷನ್ ಹೋಗುತ್ತೆ ಅನ್ನೋ ಚಿಂತೆ ಅವ್ರಿಬ್ರು ಮಧ್ಯೆ. ಇವೆಲ್ಲ ಇರೋದ್ರಿಂದ ಈ ಗುತ್ತಿಗೆದಾರರಿಗೆ ಹಣ ಸಿಗಲ್ಲ. ಅದು ಸಿಗ್ಬೇಕು ಅಂದ್ರೆ ಅವರು ಸ್ವಲ್ಪ ಗಟ್ಟಿಯಾಗಿ ಹೋರಾಟಕ್ಕೆ ನಿಲ್ಬೇಕು. ಅದೇ ಸರ್, ರಾಮು ಸರ್, ಏನಂದ್ರೆ ಇವರು ಬಿಜೆಪಿ ಸರ್ಕಾರ ಇದ್ದಾಗ 40% ಅನ್ನೋ ಆರೋಪವನ್ನು ಮಾಡಿದ್ರು, ಪೇ ಸಿಎಂ ಅಂತ ಆರೋಪ ಮಾಡಿದ್ರು. ಬಟ್ ಅದೇ ಒಂದು ವಿಷಯವನ್ನು ಹಿಡ್ಕೊಂಡ್ರೆ ಇವರು ಅಧಿಕಾರಕ್ಕೆ ಕೂಡ ಬಂದ್ರು. ಬಟ್ ಇವ್ರು ಏನ್ ಮಾಡ್ತಾ ಇರೋದು? ಅಲ್ಲ, ಅವರು ಸುಳ್ಳು ಹೇಳಿ ಆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಜೈಲ್ಗೆ ಹೋಗಿ ಬಂದ್ರು. ಅವ್ರ ಮೇಲೆ ಕೇಸ್ ಆಗಿ ಅವ್ರು ಪ್ರೂವ್ ಮಾಡಕ್ ಆಗದೆ ಜೈಲ್ಗೆ ಹೋಗಿ ಬಂದ್ರು. ಅದಾದ್ಮೇಲೆ ಪಾಪ ಕೆಪ್ಪಣ್ಣವರು ವಯಸ್ಸಾದ ಹಿರಿಯರು ಅವರು ಜೈಲ್ಗೆ ಹೋದ್ರು ಅಂತ ಹೇಳಕ್ ನನ್ಗೆ ಇಷ್ಟ ಆಗಲ್ಲ. ಅವ್ರನ್ನ ಮುಂದೆ ಬಿಟ್ಟು ಇವರೆಲ್ಲ ನಾಟಕ ಆಡಿದ್ರು, ಹೋದ್ರು ಜೈಲ್ಗೆ. ಅದಾದ್ಮೇಲೆ ಇವತ್ತಿನ ದಿನದಲ್ಲಿ ಈ ಕಡೆ ಸಿದ್ದರಾಮಯ್ಯನವರ ಕಾಟ ಒಂದ್ ಕಡೆ ಈ ಗುತ್ತಿಗೆದಾರರಿಗೆ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಇರೋ ನಾನ್ ಮುಖ್ಯಮಂತ್ರಿ ಆದ್ಮೇಲೆ ನಾನು ಕೊಡ್ತೀನಿ ಎಲ್ಲರಿಗಿರೋ ಅಂತ ಅವ್ರ ಭಾವನ ತಡ್ಕೊಂಡಿದ್ದಾರೆ. ಅವ್ರು ಮುಖ್ಯಮಂತ್ರಿ ಆಗೋದಿಲ್ಲ, ಇವ್ರಿಗೆ ಗುತ್ತಿಗೆದಾರ ದುಡ್ಡು ಬರಲ್ಲ. ಪಾಪದಲ್ಲಿ ಬಡಪಾಯಿಗಳು ಬಡವರು ಎಲ್ಲೋ ಸಾಲ ಮಾಡಿ ಬಡ್ಡಿಗೆ ತಂದು ಬಂಡವಾಳ ಕೆಲಸ ಮಾಡಿದ್ದಾರೆ. ಮಾಡಿದವ್ರಿಗಾದ್ರೂ ದುಡ್ಡು ಸಿಗ್ಲಿಲ್ಲ ಅಂದ್ರೆ ಎಂತ ಅನ್ಯಾಯ ಅದು. ಹೌದು. ಆಮೇಲೆ ಇವಾಗ ಏನು ಹಣವನ್ನು ಬಿಡುಗಡೆ ಮಾಡಬೇಕಾದಾಗ ಜ್ಯೇಷ್ಠತೆ ಆಧಾರ ಇರುತ್ತೆ ಸರ್. PWD GB ಅನ್ನ ಹೊರತುಪಡಿಸಿ ಉಳಿದ ಇಲಾಖೆಯಲ್ಲಿ ಯಾವುದೇ ಒಂದು ಆ ತರ ಮಾಡ್ತಿಲ್ಲ ಅಂದ್ರೆ ಪ್ರಭಾವ ಯಾರ್ದು ಜಾಸ್ತಿ ಇರುತ್ತೆ ಅವ್ರಿಗೆ ಹಣ ಕೊಟ್ಬಿಡೋದು, ಆ ರೀತಿ ಮಾಡ್ತಿದ್ದಾರೆ ಅಂತ. ಹೌದು, ಅದು ಮಾಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ರಿಸರ್ವ್ ಬ್ಯಾಂಕ್ ಡೈರೆಕ್ಷನ್ ಇದೆ. ಗುತ್ತಿಗೆ ಮಾಡಿರೋದು ನಿಜ ಆಗಿದ್ರೆ ಅವರು ಡೈರೆಕ್ಟ್ ಆಗಿ ಅವ್ರಿಗೆ 8% 9% ನಾಮಿನಲ್ ಬಡ್ಡಿನಲ್ಲಿ ದುಡ್ಡು ಕೊಡ್ತಾರೆ. ಅದಕ್ಕೂ ಕ್ಲೈಮ್ ಮಾಡ್ಬೋದು. ಅದು ಮಾಡಲ್ಲ ಅವರು. ಯಾಕಂದ್ರೆ ಅದು ಮಾಡಿದ್ರೆ ಎಲ್ಲಿ ನಾವು ನಮ್ಮ ಬಂಡವಾಳ ಈಚೆ ಬರುತ್ತೆ. ಗುತ್ತಿಗೆದಾರದ್ದು ಭಯ ಇದೆ ಅವ್ರಿಗೂ. ಆಮೇಲೆ ಮಾಡಿದ್ಬಿಟ್ರೆ ಬಿಲ್ ಮಾಡಿದ್ರೆ ಪೇಮೆಂಟ್ ಆಗುತ್ತೆ ಅನ್ನೋ ಧೈರ್ಯದ ಮೇಲೆ ಕಾಯ್ತಾ ಕೂತವ್ರೆ. ಪೇಮೆಂಟ್ ಆದ್ಮೇಲೆ ಅವ್ರಿಗೂ ಅಷ್ಟು ಕಮಿಷನ್ ಕೊಡ್ಲೇಬೇಕು. ಅವರೇ ಹೇಳ್ತಾರೆ 60% ಅಂತಾರೆ, 40% ಅಂತ ಬಿಜೆಪಿ ಅವ್ರ ಮೇಲೆ ಹೇಳಿದ್ರು. ಅದು ಸುಳ್ಳು ಅಂತ ಆಯೋಗನೇ ತೀರ್ಮಾನ ಮಾಡ್ತು. ಅದು ಸಾಬೀತ್ ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ. ಸಾಬೀತ್ ಮಾಡಕ್ ಆಗ್ಲಿಲ್ಲ. ಅದರಿಂದ ವಿಮುಕ್ತಿ ಆದ್ರು. ಇವತ್ತಿನ ವಾಸ್ತವ ವಿಚಾರವನ್ನ ಗುತ್ತಿಗೆದಾರರು ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ರೆ ಅವ್ರಿಗೆ ಹಣ ಸಿಗುತ್ತೆ, ಇಲ್ಲಾಂದ್ರೆ ಹಣ ಸಿಗಲ್ಲ. ಎಲ್ಲಾರು ಹಣ ತಮ್ಮಂದ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಮಾತಾಡ್ಕೊಂಡೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ಕೊಡ್ತೀನಿ ಇರೋ ನೀವು ಅಂತ ಒಬ್ಬರು, ನಾನ್ ಕೊಟ್ಬಿಟ್ರು ನನ್ಗೆ ಎಷ್ಟು ಕೊಡ್ತಿರೋ ಅಂತ ಇವರು. ಇದ್ರ ಮಧ್ಯೆ ಈ ಜಗಳ ನಡೀತಾ ಕೂತಿದೆ. ಓಕೆ, ಥ್ಯಾಂಕ್ ಯು ರಾಮು ಸರ್. ಆರ್ ಮ್ಯಾಕ್ಸ್ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು ಸರ್.